ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಾಲ ಬದಲಾಗಿದೆಯೇ? ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಇಂದಿನ ತಲೆಮಾರಿನ ಮಕ್ಕಳು ತುಂಬ ಅಡ್ವಾನ್ಸ್ಡ್ ಆಗಿದ್ದು ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ಕಲಿತು ತಮ್ಮ ಜಾಣ್ಮೆ ಪ್ರದರ್ಶಿಸಬಲ್ಲವರಾಗಿದ್ದಾರೆ. ಇವರ ವೇಗ, ಚುರುಕುತನ, ಚಾಲಾಕಿತನ ಎಲ್ಲವೂ ಬೆರಗು ಹುಟ್ಟಿಸುತ್ತದೆ. ಕೆಲವೊಮ್ಮೆ ಈ ಪ್ರಪಂಚ ಇವರಿಗೆ ಸಾಲುವುದಿಲ್ಲ ಅನಿಸುತ್ತದೆ. ಹಾಗೆ ಇವರ ಅಚಾತುರ್ಯದ ಕಾರ್ಯಗಳಿಂದಾಗಿ ನೊಂದಿರುವ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿನ ವೃತ್ತಿ ಹಾಗೂ ಪ್ರವೃತ್ತಿಯು ಇಂದಿನ ತಲೆಮಾರಿನವರಲ್ಲಿ ಮರೆಯಾಗುತ್ತದೆಯೇನೋ ಎಂಬ ಆತಂಕದಿಂದಲೇ ಆಗಾಗ ಕಾಲ ಬದಲಾಗುತ್ತಿದೆಯೇ ಎಂದು ಗೊಣಗುತ್ತಿರುತ್ತಾರೆ. ಬಾಲ್ಯದಲ್ಲಿ ನಾವು ಆಡಿದ ಆಟಗಳು, ಓದಿದ ಪಾಠಗಳು, ಮಾಡಿದ ಕಾರ್ಯಗಳು, ಸಂಪ್ರದಾಯಗಳು ಈಗಿಲ್ಲ ಎಂಬ ಕೊರಗು ಅವರದಾಗಿದೆ. ಆದರೆ ಯಾವುದೇ ಜೀವ ಚೈತನ್ಯವು ಬೆಳೆದಂತೆ ಹೇಗೆ ಬದಲಾವಣೆಯಾಗುತ್ತದೆಯೋ ಹಾಗೆಯೇ ಕಾಲವೂ ಕೂಡ ಬದಲಾಗುತ್ತಿರುತ್ತದೆ. ಕಾಲ ಏನ ತಸ್ಮೈ ನಮಃ ಎಂಬಂತೆ ಕಾಲಕ್ಕನುಸಾರವಾಗಿ ಇಂದಿನ ಜೀವನ ಶೈಲಿಯೂ ಕೂಡ ಬದಲಾವಣೆಯಾಗುತ್ತಿರುವುದು ಸಹಜವಾಗಿದೆ. ಅಜ್ಜ ನೆಟ್ಟ ಆಲದ ಮರಕ್ಕೆ ಜೋತು ಬಿದ್ದರೆ ಇಂದಿನ ವೇಗದ ಬದುಕಿಗೆ ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ನಿಜ. ಆದರೆ ವೇಗವಾಗಿ ಸಾಗುವ ಪಥದಲ್ಲಿ ನಿಧಾನವಾಗಿ ಸಾಗಿದರೆ ಹಿಂದಿನವರು ಬಂದು ನಮ್ಮನ್ನು ಗುದ್ದಿಕೊಂಡು ಹೋಗುತ್ತಾರೆ. ಹಾಗೆಯೇ ನಿಧಾನವಾಗಿ ಸಾಗುವ ಪಥದಲ್ಲಿ ವೇಗವಾಗಿ ಸಾಗಿದರೆ ನೀವು ಯಾರನ್ನೋ ಗುದ್ದಿಕೊಂಡು ಹೋಗುವ ಅಪಾಯವಿದೆ ಎಂಬ ವಿವೇಕದೊಂದಿಗೆ ಇಂದಿನ ತಲೆಮಾರಿನವರು ಎಚ್ಚರಿಕೆಯ ನಡೆಯನ್ನು ಇಡಬೇಕಾಗಿದೆ. ನಮ್ಮ ನೆಲಮೂಲ ಸಂಸ್ಕೃತಿಯನ್ನು ಮರೆತು ಗೋಸುಂಬೆಯಂತೆ ಬಣ್ಣ ಬದಲಿಸುವ ಬದುಕಿನಲ್ಲಿ ಥಳಕು ವೇಷ ಹಾಕಿಕೊಂಡು ಬದುಕುವವರನ್ನು ಕಂಡ ಹಿರಿಯರು ಸಹಜವಾಗಿ ಕಾಲ ಬದಲಾಗಿದೆಯೇ ಎನ್ನುವ ಪ್ರಶ್ನೆಯನ್ನ, ತಮ್ಮ ಮನೋಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾರೆ. ನಮ್ಮ ಕಾಲದಲ್ಲಿ ಹೀಗಿದ್ದಿಲ್ಲ, ಈಗ ಕಾಲ ಬದಲಾಗಿದೆ ಎನ್ನುವ ಅವರ ಈ ಮನೋಸ್ಥಿತಿ ಬದಲಾಗಬೇಕಿದ್ದರೆ ಇಂದಿನ ತಲೆಮಾರಿನವರು ಹಿರಿಯರ ಮಾತುಗಳನ್ನು ಅನುಲಕ್ಷಿಸಿ ನಡೆಯದೆ ಅವರ ಅನುಭವದ ಮಾತುಗಳಿಗೆ ಕಿವಿಯಾಗಬೇಕು. ವೇಗದ ಬದುಕಿನಲ್ಲಿ ಜೀವಕ್ಕೆ ಎರವಾಗಬಲ್ಲ ಹವ್ಯಾಸ ಪ್ರವೃತ್ತಿಗಳಿಂದ ದೂರವಿದ್ದು ಸುರಕ್ಷಿತವಾಗಿ ನೆಮ್ಮದಿಯ ನಾಳೆಗಳನ್ನು ಕಂಡರೆ ನಮ್ಮ ಹಿರಿಯರಿಗೆ ಜೀವನೋತ್ಸಾಹ ತುಂಬಬಹುದಲ್ಲವೇ? ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.